ಸಾರ್ಥಕವಾಗಲಿ. ಭಕ್ತರ ಮನೆ ಮತ್ತು ಈ ಒಂದು ಸಂದರ್ಭದಲ್ಲಿ ಪತ್ರಕರ್ತರ ಎಲ್ಲ ನೆಲೆಯಲ್ಲಿ ದೀಪ ಜ್ಯೋತಿ ಬೆಳಗಿಸುವುದು ಮೊಹಮ್ಮದ್ ಮಶಾಕ್, ನಾಗರಾಜ್ ಗದ್ದಿ, ಪ್ರಕಾಶ್ ಸೇವೆಯನ್ನ ಮಾಡುವ ಮೂಲಕ ಪತ್ರಿಕೆ ಸೇವೆಯಲ್ಲಿ ಸಮಾಜದ ಬೆಳಕನ್ನ ಮೂಡಿಸ್ತಕ್ಕಂಥ ಸರ್ಕಾರದ ಕಣ್ಣನ್ನ, ಇಲಾಖೆಗಳ ಕಣ್ಣನ್ನ ತೆರೆಸ್ತಕ್ಕಂಥ ಕೆಲಸ ಮಾಡ್ತಾರೋ ಅಂಥವರನ್ನ ಗೌರವಿಸಿ one of the critical elements of successful democracy. ಸರ್ಕಾರಕ್ಕೆ ಜನರ ಧ್ವನಿಯನ್ನು ತಲುಪಿಸುವಂಥದ್ದು, ಸರ್ಕಾರದ ಧ್ಯೇಯೋದ್ದೇಶಗಳು, ನೀತಿ ನಿಯಮಗಳು, ಕಾರ್ಯಕ್ರಮಗಳು, ಯೋಜನೆಗಳನ್ನು ಜನರಿಗೆ ತಲುಪಿಸುವಂಥದ್ದು ಮತ್ತು ಸರ್ಕಾರದ ಸಾರ್ವಜನಿಕರ ಏನು ಹಿತಾಸಕ್ತಿಗಳಿರ್ತವೆ ಅವುಗಳನ್ನು ಬೆಳಕಿಗೆ ತರುವಂಥದ್ದು, ಇದರಲ್ಲಿ ತಮ್ಮೆಲ್ಲರ ಪಾತ್ರ ಬಹಳ ಪ್ರಮುಖವಾಗಿರುವಂಥದ್ದು. ಅದು ಎಲ್ಲಿಯೂ ಕೂಡ ಅಲೆಗಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪೊಲೀಸ್ ಮತ್ತು ಪ್ರೆಸ್ ಒಂದು ನಮ್ಮಿಬ್ಬರ ಮೇಲೆ ಒಂದು ಹೆಚ್ಚಿನ ಜವಾಬ್ದಾರಿ ಇದೆ. ಹೆಚ್ಚಿನ ಜವಾಬ್ದಾರಿ ಯಾವ ನಿಟ್ಟಿನಲ್ಲಿ ಅಂತಂದ್ರೆ, ಒಂದು ತಂತ್ರಜ್ಞಾನ, ಎರಡನೇದು ಸೋಷಿಯಲ್ ಮೀಡಿಯಾ. ತಂತ್ರಜ್ಞಾನ ನಿಮಗೆ ಆದ ಕೆಲವು ಹೊಸ ಹೊಸ ಚಾಲೆಂಜಸ್ ತಂದುಕೊಟ್ಟಿದೆ. ಆ ಕಾರಣಕ್ಕೆ ಆದಷ್ಟು ಬೇಗನೆ ಮಾಡುವಂಥ ವ್ಯವಸ್ಥೆ ಆದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಹೆಚ್ಚಾಗಿ ಇನ್ನೊಂದು ಏನಂತಂದರೆ, ಹಿರಿಯ ಪತ್ರಕರ್ತರಿಗೆ ಆಶಾಸನ ಪಿಂಚಣಿ ಸಿಗುವಂಥ ಸವಲತ್ತನ್ನು ಆದ್ಯತೆಗೆ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮ ಕಡೆ ಮನವಿ ಮಾಡ್ತೀನಿ. ಯಾಕೆಂತಂದರೆ ಪತ್ರಕರ್ತರಿಗೆ ಪಿಂಚಣಿ ಅನ್ನೋದು ಮನಸ್ಸಿನ ಗಂಟ ಬೀಳುತ್ತದೆ. ಆ ಕಾರಣಕ್ಕೆ ಅದನ್ನು ಹಿರಿಯ ಪತ್ರಕರ್ತರು ಯಾರು ವೃತ್ತಿಯಿಂದ ನಿವೃತ್ತಿಯಾಗಿದ್ದಾರೆ सभापति जी आपकी अनुमति से मैं विभाग संबंधी उपभोक्ता मामले, खाद्य एवं सार्वजनिक वितरण प्रणाली संबंधी संसदीय स्थायी समिति 2025-26 निम्नलिखित प्रतिवेदन की एक एक प्रति अंग्रेजी और हिंदी में सभा पटल पर रखती हूँ. धन्यवाद. 지르다 던지는 것은 고소가 스포도와 자 여기까지 아까지만에 아봉모를 보나의 삼만의 탐지 나의 손능력을 그리스만 낭고가 이제 먹고 들어왔고 스포에 자락시 자니 타가나 예스테스나 자니 타가나